ಆ ಭಕ್ತರ ಮೊರೆಗೆ ಹಾಲಿಸಿ ಬರುವಂತ ನೆನೆದವರ ಮನದಲ್ಲಿ ಬರುವಂತ ಮೈಕಾರ ಮಾದೇಶ್ವರನ ಪುಣ್ಯಕತೆ. ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ, ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ತಾನಾದ. ಉಘೇ ಮಲ್ಲಯ್ಯ, ಉಘೇ ಮಾರೇಶ್ವರ, ಉಘೇ ಮೈಕಾರ. ಜಗಕ್ಕೆ ಜ್ಯೋತಿಯೋ ತಾನಾದ, ಶಿವ ಜಗಕ್ಕೆ ಜ್ಯೋತಿಯೋ ತಾನಾದ. ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ, ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ತಾನಾದ, ಶಿವ ಜಗಕ್ಕೆ ಜ್ಯೋತಿಯೋ ತಾನಾದ. ವಯಸ್ಸಿನಲ್ಲಿ ಸೆಳೆದನು ಅವನು ಎಲ್ಲರ ಮನವನ್ನು, ಹಾವು ಹಲ್ಲಿಗಳ ಪುಷ್ಪವ ಮಾಡಿ ಗುರುವಿಗೆ ನೀಡಿದನು. ಎಳೆಯ ವಯಸ್ಸಿನಲ್ಲಿ ಸೆಳೆದನು ಅವನು ಎಲ್ಲರ ಮನವನ್ನು, ಹಾವು ಹಲ್ಲಿಗಳ ಪುಷ್ಪವ ಮಾಡಿ ಗುರುವಿಗೆ ನೀಡಿದನು. ಅವವಾದೆಯಲ್ಲಿ ಅಡಲಿದ ಜನತೆಯ ನೋವನ್ನು ನೀಡುವನು. ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ, ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ತಾನಾದ. ನಂಬಿದ ಭಕ್ತೆ ಶಂಕಮ್ಮನಿಗೆ ನೀಡಿದೆ ಬಂಧನ, ಮುರಿದನು ಅವನು ಬೇವಿನ ಹಟ್ಟಿಯ ಕಾಳಿಯ ಗರ್ಭವನು. ನಂಬಿದ ಭಕ್ತೆ ಶಂಕಮ್ಮನಿಗೆ ನೀಡಿದ ಬಂಧನ, ಮುರಿದನು ಅವನು ಬೇವಿನ ಹಟ್ಟಿಯ ಕಾಳಿಯ ಗರ್ಭವನು. ಕರಸರಾರಯ್ಯ ವಿಲಯನ ಹರಸಿ ಸಲಗಿದನು. ಬಳಿಗೆ ಬಂದ ಬಸವ ಸರ್ಪಗಳ ಧರೆಯೊಳು ಮೆರೆಸಿದನು, ಈ ಧರೆಯೊಳು ಮೆರೆಸಿದನು. ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ, ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ತಾನಾದ. ಶ್ರೀಶೈಲದಿಂದ ನಡುಮಲೆಯತ್ತ ಪಾದವ ಬೆಳಗಿದನು, ಹೆಜ್ಜೆ ಹೆಜ್ಜೆಗೂ ಪವಾಡದಿಂದ ಹೊರೆದನು ಶರಣರನು. ಶ್ರೀಶೈಲದಿಂದ ನಡುಮಲೆಯತ್ತ ಪಾದವ ಬೆಳಗಿದನು, ಹೆಜ್ಜೆ ಹೆಜ್ಜೆಗೂ ಪವಾಡದಿಂದ ಹೊರೆದನು ಶರಣರನು. ಕತ್ತಲ ರಾಜ್ಯದ ಜನತೆಯ ಪಾಲಿಗೆ ರವಿಯೂ ತಾನಾದ.
ಈ ಮಾದಪ್ಪನಿಗೆ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡೋದಕ್ಕಿಂತ ಉಘೇ ಮಾತ್ಮಲ್ಲಯ್ಯ ಅಂದವರಿಗೆ ಬೇಡದ ಭಾಗ್ಯವನ್ನು ಕೊಡ್ತಾನಂತ ನೋಡಿ ಮಾಯಿಕಾರ ಮಾದೇಶ್ವರ. ಅದಕ್ಕೆ ನೆನೆದವರ ಮನದಲ್ಲಿ ಮಾದಪ್ಪ, ನಂಬಿದವರ ಮನ ತುಂಬಿ ಕಾಯುವ ಮಾದಪ್ಪ, 77 ಮಲೆ ಒಡೆಯ ಮಾದಪ್ಪ, ಬೇಡದವರಿಗೆ ಬೇಡದ ಭಾಗ್ಯವನ್ನು ಕೊಡುವಂತ ಮಾದಪ್ಪ ಅಂತ ದೊಡ್ಡವರು ಹೇಳ್ತಾರೆ. ಅಂತ ಮಾಯಿಕಾರ ಮಾದೇಶ್ವರನ ಪವಿತ್ರವಾದ ಪುಣ್ಯ